ನಡೆದಾಡುವ ದೇವರು ಎನಿಸಿಕೊಂಡ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮನ್ನಗಲಿ 1 ವರ್ಷವಾಗಿದೆ. ಈ ಹಿನ್ನೆಲೆ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಕಳೆದ 11 ದಿನಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ವು. ಕೊನೆಯ ದಿನ ಗುರು ನಮನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ವಿಜಯಪುರ ಜ್ಞಾನ ಯೋಗಾಶ್ರಮಕ್ಕೆ ಭಕ್ತರ ಜಾತ್ರೆ. ಕಾರ್ಯಕ್ರಮ ಮುಗಿದರೂ ನಿಲ್ಲದ ಭಕ್ತ ಸಾಗರ. ನಡೆದಾಡುವ ದೇವರು, ಶತಮಾನದ ಸಂತ, ಶ್ವೇತ ವಸ್ತ್ರಧಾರಿ, ಜ್ಞಾನಯೋಗಿ ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ನಮ್ಮನ್ನಗಲಿ 1 ವರ್ಷ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಗುರುವಿಗೆ ನಮನ ಅರ್ಪಿಸುವ ಕಾರ್ಯಕ್ರಮವನ್ನ ನಡೆಸಲಾಯಿತು. ಕೊನೆಯ ದಿನ ಶ್ರೀಗಳ ಭಾವಚಿತ್ರಕ್ಕೆ ಹೂಗಳನ್ನ ಸಮರ್ಪಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಲಾಯಿತು. ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ ಭಕ್ತರು ರಾತ್ರಿ 12 ಗಂಟೆಯವರೆಗೂ ನಿರಂತರವಾಗಿ ಆಗಮಿಸುತ್ತಿದ್ರು. ಗುರು ನಮನದ ಕಾರ್ಯಕ್ರಮವೇ ಮುಗಿದು ಹೋಗಿತ್ತು. ಆದರೆ ಆಶ್ರಮಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿರಲಿಲ್ಲ. ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಪ್ರಥಮ ಗುರುನಮನ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಬಿಜಾಪುರಕ್ಕೆ ಆಗಮಿಸಿ ಅವರ ದರ್ಶನವನ್ನು ಪಡೆದುಕೊಂಡಿರತಕ್ಕಂಥದ್ದುಂಟು. ಅವರ ಭೌತಿಕ ಶರೀರ ಮರೆಯಾದರೂ ಅವರು ನಮ್ಮೊಂದಿಗೆ ಪ್ರಕೃತಿ ನೆಲೆಯಲ್ಲಿ, ಗಾಳಿ ನೆಲೆಯಲ್ಲಿ, ನೀರಿನ ನೆಲೆಯಲ್ಲಿ, ಪಂಚಭೂತಗಳ ನೆಲೆಯಲ್ಲಿ ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ಅವರ ಮಾತುಗಳು ಇವತ್ತಿಗೂ ನಮ್ಮ ಮನಸ್ಸನ್ನು ಸದಾ ಹಚ್ಚು ಹಸರಾಗಿಸಿವೆ. ಕಳೆದ ವರ್ಷ ಶ್ರೀಗಳು ದೇಹ ತ್ಯಾಗ ಮಾಡಿದ್ದ ಸಂದರ್ಭದಲ್ಲಿ 50 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಂತಿಮ ದರ್ಶನ ಪಡೆದಿದ್ರು. ಈ ಬಾರಿ ಮೊದಲನೆಯ ಗುರುನಮನ ಕಾರ್ಯಕ್ರಮದಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸಿ ಗುರುವಿಗೆ ನಮನ ಸಲ್ಲಿಸಿದ್ರು. ಬೆಳಿಗ್ಗೆ 8 ಗಂಟೆಗೆ ಆರಂಭವಾದ ಪುಷ್ಪ ನಮನ ಕಾರ್ಯ ತಡರಾತ್ರಿವರೆಗೂ ಮುಂದುವರೆದಿತ್ತು. ಕೋಟಿ ಕೋಟಿ ಭಕ್ತರ ಪಾಲಿಗೆ ಆರಾಧ್ಯ ದೈವ ಆಗಿರುವ ಸಿದ್ದೇಶ್ವರ ಶ್ರೀಗಳು ಭೌತಿಕವಾಗಿ ಅಗಲಿದ್ರು ಸಹ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಹೀಗಾಗಿಯೇ ಶ್ರೀಗಳ ಆಶ್ರಮದಲ್ಲಿ ಕಾಲಿಟ್ರೆ ಏನೋ ಒಂದು ಚೈತನ್ಯ, ಉತ್ಸಾಹ, ಶಾಂತತೆಯ ಭಾವನೆ ಭಕ್ತರಲ್ಲಿ ಮೂಡುತ್ತದೆ. ಆಧ್ಯಾತ್ಮದ ಮೂಲಕ ಜ್ಞಾನದಾಸೋಹ ನೀಗಿಸಿದ ಶ್ರೀಗಳು ಕೋಟ್ಯಾಂತರ ಭಕ್ತರ ಬಾಳಿಗೆ ಬೆಳಕಾಗಿದ್ದಾರೆ. ತಡರಾತ್ರಿಯವರೆಗೂ ಭಕ್ತರು ತಮ್ಮ ಆರಾಧ್ಯ ದೈವ ಶ್ರೀಗಳಿಗೆ ನಮನ ಸಲ್ಲಿಸಲು ಬರುತ್ತಲೇ ಇದ್ರು. ಹೊತ್ತು ಏರುತ್ತಿದ್ರು, ಭಕ್ತ ಸಮೂಹ ಮಾತ್ರ ಕರಗುತ್ತಲೇ ಇರಲಿಲ್ಲ. ಬಂದಂತಹ ಭಕ್ತರಿಗೆಲ್ಲ ನಿರಂತರ ಅನ್ನದಾಸೋಹ ನಡೆಸಲಾಯಿತು. ಸಿದ್ದೇಶ್ವರ ಶ್ರೀಗಳು ಇಂದು ದೈಹಿಕವಾಗಿ ನಮ್ಮೊಂದಿಗಿಲ್ಲ. ಅವರು ಕೊಟ್ಟಿರೋ ಪ್ರವಚನಗಳು, ಅವರು ಹಚ್ಚಿರೋ ಜ್ಞಾನದ ದೀವಿಗೆ ಇಂದಿಗೂ ಎಂದಿಗೂ ಸದಾ ಉರಿಯುತ್ತಲೇ ಇರುತ್ತೆ. ಶ್ರೀಗಳ ಜ್ಞಾನದ ದೀಪ ಎಂದೆಂದಿಗೂ ಬೆಳಗುತ್ತಲೇ ಇರುತ್ತೆ. ಕ್ಯಾಮ್ರಾಮ್ಯಾನ್ ಸುನಿಲ್ ಜೊತೆ ಶಶಿಕಾಂತ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.